ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರೂ ಆದ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಮುಕ್ತವಾಗಿ ಸಂದರ್ಶನ ಮಾಡಿ ಚೆನ್ನಮ್ಮ ಕಿತ್ತೂರಿಗೆ ನೂತನ ಹೆಸರು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವುದು, ಡಿಸಿಸಿ ಬ್ಯಾಂಕ್ ಸ್ಪರ್ಧೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವುದು, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟಿರುವುದು ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಆಗೋ ಕೂಗಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದಿದ್ದಾರೆ. ಶಾಸಕರಾಗಿರುವಂತಹ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮಗೆ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಬಂದು, ವಿಶೇಷವಾಗಿ ವೀರಾಪುರ ಗ್ರಾಮಕ್ಕೆ ಬಂದು ಒಂದ್ ರೀತಿ ರಸ್ತೆ ಕಾಮಗಾರಿನ ಒಂದ್ ರೀತಿ ಉದ್ಘಾಟನೆ ಮಾಡಿದ್ದಾರೆ. ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಇದ್ದಿದ್ದು, ಒಂದ್ ರೀತಿ ಚೆನ್ನಮ್ಮ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಸರ್ಕಾರದ ಒಂದ್ ರೀತಿ ನಾಮನಿರ್ದೇಶ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಇವರ ಪಾತ್ರ ತುಂಬಾ ಇದಿದೆ. ಮೊದಲಿಗೆ ಅವ್ರಿಗೆ ಅಭಿನಂದನೆ ಸರ್, ತಮ್ಗೆ ತುಂಬೂರು ಸಹಿತ ಅಭಿನಂದನೆಗಳು ಸರ್. ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಮಾತ್ರ ಕೇಳಿ ಬರ್ತಿದ್ದು. ವಿಶೇಷವಾಗಿ ಚೆನ್ನಮ್ಮನವರ ವೀರ ಪರಾಕ್ರಮಕ್ಕೆ ಇದ್ ಮಾಡಿ ಸಾಕಷ್ಟು ತಾವು ಮುತುವರ್ಜಿ ವಹಿಸಿ ಸರ್ಕಾರದ ಮೇಲೆ ಪದೇ ಪದೇ ಒತ್ತಡ ಏರಿ ಮಾಡಿದಿರಾ. ಏನ್ ಸರ್? ಏನೆಲ್ಲ ಹಲವಾರು ದಿವಸಗಳಿಂದ ಬೇಡಿಕೆ ಇತ್ತು. ನಾವು ಹೋಗಿ ಮಾಡಿವಂತ ಕ್ರೆಡಿಟ್ ತಗೊಳ್ಳುವಂತ ಕೆಲಸ ಮಾಡೋದಲ್ಲ. ಬಟ್ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಯವ್ರನ್ನ ಅಭಿನಂದನೆ ಮಾಡ್ಬೇಕಾದಂತ ಕರ್ತವ್ಯ ಕೂಡ. ಕಿತ್ತೂರುಗಳು ಅದಾವ, ಸಾಕಷ್ಟು ಕಿತ್ತೂರು ಅದಾವ ಎಲ್ಲೇ ಕರ್ನಾಟಕದಲ್ಲಿ. ಚೆನ್ನಮ್ಮನ ಕಿತ್ತೂರು ಅಂತಂದ್ರೆ ಅದೊಂದು ಐಡೆಂಟಿಟಿ ಐತಿ. ಆ ಕಿತ್ತೂರನ್ನ ಚೆನ್ನಮ್ಮನ ಕಿತ್ತೂರನ್ನಂತ ನಾವು ಅಧಿಕೃತವಾಗಿ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದಲ್ಲಿ ಕಳೆದ ವಾರ ಕೊಟ್ಟರು. ಮತ್ತು ನಾ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರವನ್ನ ಅಥವಾ ನಮ್ಮ ಮುಖ್ಯಮಂತ್ರಿಗಳನ್ನ ಅಭಿನಂದನೆ ಹೇಳಕ್ ಪ್ರಯತ್ನ ಮಾಡ್ತೀನಿ ಸರ್. ಈಗ ಇನ್ನೊಂದು ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರು, ವಿಶೇಷವಾಗಿ ಸರ್ಕಾರ ಎಲ್ಲ ಒಂದ್ ಕಡೆ ವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಸಾಕಷ್ಟು ಉತ್ಸವಕ್ಕೆ ಸಾಕಷ್ಟು ಪ್ರಾಶಸ್ತ್ಯ ಕೊಡ್ತು. ಎಲ್ಲ ಒಂದ್ ಕಡೆ ಕಿತ್ತೂರು ಉತ್ಸವಕ್ಕೆ ಎಲ್ಲ ಒಂದ್ ಕಡೆ ಕಿತ್ತೂರು ನಾಡ್ಗೆ ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಸ್ವಲ್ಪ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಶ್ಲೇಷಕರ ಇದು. ನಿಮ್ಮ ಅಭಿಪ್ರಾಯ ಹೇಗೆ ಸರ್? ತಾವೇನಾದ್ರು ಮನವಿ ಕೊಟ್ಟಿದ್ದೀರಾ? ಉತ್ಸವದ ಕೇಳ್ತಾರೋ ಉಳ್ಕಿದ ಅದರ್ಸ್ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರ ಉತ್ಸವಕ್ಕಂದ್ರ ಅವ್ರಿಗಿಂತ ಹೆಚ್ಚಿಗೆ ದುಡ್ಡು ಕೊಟ್ಟಿದ್ದಾರೆ ನನಗ. ಹಾ ಸರ್. ಯಾವ್ದು ಚೆನ್ನಮ್ಮ ಉತ್ಸವಕ್ಕ. ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ ಖಂಡಿತ ಒಂದು ಸ್ಕೂಲ್ ತಂದಿದ್ರಿಂದ ಅದೊಂದು ಸ್ವಲ್ಪ ಆಕರ್ಷಣೆ ಆಗಿ ಹೋಗಿದೆ. ಅದ್ರ ಚೆನ್ನಮ್ಮಂದು ಕೂಡ ಈಗ ಪ್ರಾಮಿಸ್ ಮಾಡಿದಾರ ಮುಖ್ಯಮಂತ್ರಿ ಅವರು. ಹಂತವಾಗಿ ಈಗಾಗಲೇ ಪ್ರಾಧಿಕಾರದಿಂದ ಹಲವಾರು ಕೆಲಸಗಳನ್ನ ಕಟ್ಕೊಂಡು ಟೆಂಡರ್ ಹಂತದಲ್ಲಿ ಅದಾವ, ಮಾಡತಾರ. ಇನ್ನು ಈ ಬಜೆಟ್ ನಲ್ಲಿ ಕೂಡ ಸ್ವಲ್ಪ ದುಡ್ಡು ಪ್ರಯೋಜನ ಇಡ್ತೀನಿ ಅಂದರು. ಹಂತವಾಗಿ ಕೆಲಸ ಮಾಡ್ಕೊಂತ ಹೋಗ್ರಿ. ಅದನ್ನ ಸರಿಯಾಗಿ ಕಿತ್ತೂರನ್ನ ಈ ರಾಜ್ಯಕ್ಕಾತು ಈ ದೇಶಕ್ಕಾಗಿ ಬಿಂಬಿಸುವಂತ ಕೆಲಸ, ಅದನ್ನ ಡೆವಲಪ್ಮೆಂಟ್ ಮುಖಾಂತರ ಮಾಡಿ ಚೆನ್ನಮ್ಮನ್ನ ಅದನ್ನ ಐತಿಹಾಸಿಕನ್ನ ಎಲ್ಲರಿಗೂ ತೋರಿಸ್ಕೊಡುವಂತ ಕೆಲಸದ ತೋರಿಸೋದ್ರ ಮುಖಾಂತರ ಆ ಜನತೆಗೆ ಅಲ್ಲಿ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿದಾರು. ಆ ಪ್ರಕಾರ ವಿ ಆರ್ ಆಲ್ ಪ್ಲಾನಿಂಗ್, ಇಟ್ಸ್ ಗೋಯಿಂಗ್ ಆನ್. ಬರ್ತೈತಿ ಒಂದ್ 2 ದಿವಸದಾಗ ಒಂದೊಂದು ಸ್ಟಾರ್ಟ್ ಆಗ್ತಾವ. ಈಗ ಇನ್ನೊಂದು ಸರ್, ಸಾಕಷ್ಟು PKP ಚುನಾವಣೆಗಳಲ್ಲಿ ಸಾಕಷ್ಟು ತಮ್ಮ ಬೆಂಬಲಿಗರೇ ಆಯ್ಕೆ ಆಗ್ತಾವ್ರೆ. ವಿಶೇಷ ಈ ಕಡೆ ಭಾಗದಲ್ಲಿ ಒಂದು ಕೂಗಿದೆ ಸಾಕಷ್ಟು ರೈತಾಪಿ ವರ್ಗದಿಂದ, ಈ ಬಾರಿ DCC ಬ್ಯಾಂಕ್ಗೆ ತಾವು ಅಥವಾ ತಮ್ಮ ಒಂದು ಧರ್ಮಪತ್ನಿಯವರು ನಿರ್ದೇಶಕರ ಸ್ಥಾನಕ್ಕೆ ನಿಲ್ಬೇಕು DCC ಬ್ಯಾಂಕ್ ಸ್ಪರ್ಧೆಗೆ ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ ರೈತಾಪಿ ವರ್ಗದಿಂದ. ಕೂಗ ಅದ ಐತಿ, ಬಟ್ ಏನಕ್ಕತಿ ಎಲ್ಲ ನಾವ ಮಾಡಬಾರ್ದು, ಎಲ್ಲ ನಾನ ಆಗ್ಬಾರ್ದು. ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂದ್ಮೇಲೆ ಇಟ್ ಶುಡ್ ಬಿ ಡಿಸೆಂಟ್ರಲೈಸ್ಡ್. ಅದ್ರ ಬಗ್ಗೆ ಏನು ವಿಚಾರ ನಾ ಇಲ್ಲಿವರೆಗೆ ಮಾಡಿಲ್ಲ. ಮುಂದೆ ನೋಡೋಣ ಕಾದ. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಂದ್ ರೀತಿ ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ನಿಮ್ ಪರವಾಗೂ ಸಹ ಸಾಕಷ್ಟು ಒಂದ್ ರೀತಿ ಪ್ರಚಾರ ಮಾಡಿದ್ರು. ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್ ಅವರು. ಇತ್ತೀಚೆಗೆ ಮತ್ತೆ ಗರ್ವಾಪಸಿಯಾಗಿ ಮತ್ತೆ ಬಿಜೆಪಿಗೆ ಹೋಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ. ಈಗ MP ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ, ಏನಾದ್ರು ಸ್ವಲ್ಪ ನಷ್ಟ ಆಗ್ಬೋದು ಸರ್? ನಷ್ಟ ಅಂತ ಹಂಗೇನಿಲ್ರಿ, ಹಂಗೆ. ಬಟ್ ನಾ ಅವ್ರ ಬಗ್ಗೆ ಏನ್ ಕಮೆಂಟ್ಸ್ ಮಾಡಕ್ ಹಂಗ ಪ್ರಯತ್ನ ಮಾಡಿದ್ರಿ, ಯಾಕಂದ್ರೆ ಬಾಳ ಸಣ್ಣವನ್ ನಾನು ರಾಜಕಾರಣದಲ್ಲಿ. ಅವರಿಗೆ ಏನೇನು ಯಾವ್ದು ದೃಷ್ಟಿ ವಿಚಾರ ಮಾಡಿ ಹೋಗಿದಾರ ಅವ್ರು. ಬಟ್ ಆ ನಷ್ಟ ಪ್ಲಸ್ ಅನ್ನುವಂಥದ್ದು ಅದ್ ರಾಜಕಾರಣದಲ್ಲಿ ಒಂದ್ ಇರತೈತಿ. ಒಂದ್ ಪ್ಲಸ್ ಆದ್ರೆ ಒಂದ್ ಮೈನಸ್ ಇರ್ತೈತಿ, ಒಂದ್ ಮೈನಸ್ ಆದಲ್ಲಿ ಒಂದ್ ಪ್ಲಸ್ ಆಗಿರ್ತೈತಿ. ಅದ್ರದ್ದು ಅಂತದೇನ್ ಡಿಫ್ರೆನ್ಸ್ ಏನ್ ಆಗೋದಲ್ಲ ಯಾವ್ದು ನಮ್ಮ ಕ್ಷೇತ್ರ. ನೋಡೋಣ ಅದ್ರ ಮುಂದ್ ಬರೋ ದಿವಸದಾಗ ಏನ್ ತಗೊಳ್ತೈತಿ. ಈಗ ನಿಮ್ಮ ಕುಚುಕು ಗೆಳೆಯರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವ್ರಿಗೆ ಒಂದ್ ರೀತಿ ನಿಗಮ ಮಂಡಳಿ ಒಳ್ಳೆ ಒಂದ್ ರೀತಿ ಹುದ್ದೆ ಸಿಕ್ಕಿರ್ತಕ್ಕಂಥದ್ದು, ಮತ್ತೆ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪರಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಸಿಕ್ಕಿರ್ತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಇವು ಸಾಕಷ್ಟು ಒಂದ್ ರೀತಿ ನಿಮ್ಗೆ ಅನುಕೂಲ ಆಗಲಿದೆ, ಪೂರಕ ಆಗಲಿದೆ. ಯಾವ ರೀತಿ ಪೂರಕ ಆಗಲಿದೆ ಸರ್? ಡೆಫಿನೆಟ್ಲಿ ಅನುಕೂಲ ತಗೊಳ್ದಿದ್ರೆ ಅವ್ರಿಗೆ ದಸ್ತಿ ಇದೇನದ ಮ್ಯಾಟ್ರ್. ಡೆಫಿನೆಟ್ಲಿ ತಗೋತಾನೆ. ಎರಡು ನನ್ನ ಕ್ಷೇತ್ರಕ್ಕೆ ಅವರಿಂದ ಏನ್ ಅನುಕೂಲ ಸಿಗತೈತಿ ಅದ್ ಡೆಫಿನೆಟ್ ಆಯ್ತು ಸರ್. ಈಗ ಒಂದ್ ಕಡೆ ಲೋಕಸಭಾ ಚುನಾವಣೆ ಬೇರೆ ಬರ್ತಾ ಇದೆ.
ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಈ ಕ್ಷೇತ್ರದ ಕಾರ್ಯಕರ್ತರು ಹುರಿದುಂಬಿಸ್ಬೇಕಾಗಿದೆ. ಯಾವ ರೀತಿ ಏನ್ ಸಿದ್ಧತೆ ಮಾಡ್ತಾ ಇದ್ದೀರಾ, ಮತ್ತೆ ಕಾರ್ಯಕರ್ತರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ ತಾವು? ನೋಡ್ರಿ, ಸಿದ್ಧತೆ ಅನ್ನಕಿನ್ನ ನಾವೇನ್ ವಾರ್ಮಪ್ ಆಗಿ ಓಡುವಂತದಿಲ್ಲ. ನಾವ್ ಕಂಟಿನ್ಯೂಸ್ ಆಗೇ ಇರ್ತಾನ. ಅದ್ ಬಂದಾಗ ಕುಣದಾಡುದು ಇಲ್ಲ ಮಕ್ಕಳುದು ಅಂತದ್ ಮಾಡೋದಲ್ಲ. ಆಸ್ ಇಟ್ ಈಸ್ ಅದು ಕಾಮನ್ ಪ್ರೊಸೆಸ್ ಓಡ್ತಿರ್ತದ. ಆಗಸ್ಟ್ ಬಂದಾಗ ಒಂದೀಟ್ ಸ್ಪೀಡ್ ಅಪ್ ಹೆಚ್ಚ್ ಮಾಡ್ಕೊಳ್ಳೋದು ಇಷ್ಟ. ನಥಿಂಗ್ ಅದಕ್ಕ ಆದಂತ ತಯಾರಿ ಮಾಡುದು, ಎಲೆಕ್ಷನ್ ಬಂದಾಗ ಕುಣದಾಡುದು ಮಾತಾರ ಮಕ್ಕಳುದು ಅದನ್ನೇನ್ ಮಾಡಿಲ್ಲ. ಕಂಟಿನ್ಯೂಸ್ ಪ್ರೊಸೆಸ್ ಇರ್ತದ ಅದು. ಅದೇನ್ ನಾವೇನ್ ಹೋಗಿ 6 ತಿಂಗಳಿಗೊಮ್ಮೆ ಹಳ್ಳಿಗಳಿಗೆ ಭೇಟಿ ಕೊಡೋದಾಗ್ಲಿ, ವರ್ಷಕ್ಕೊಮ್ಮೆ ಕಾರ್ಯಕರ್ತನ ಭೇಟಿ ಆಗುವಂತಲ್ಲಿ ನಿರಂತರ ಇದು ಅದಿರತೈತಿ. ಅದಕ್ಕೇನ್ ಅಂತದೊಂದ್ ದೊಡ್ಡ ಇಂಪ್ಯಾಕ್ಟ್ ಇರೋದಲ್ಲ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋ ಸಲುವಾಗಿ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ. ಈಗಿನ ಒಂದು ಟ್ರೆಂಡಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರು DCM ಆಗ್ಬೇಕು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಬೆಂಬಲಿಗರು ಒತ್ತಡ ಇರ್ತಾವ್ರೆ. ತಾವು ಸಹ ಅವ್ರ ಆತ್ಮೀಯರು. ವಿಶೇಷವಾಗಿ ತಮ್ದು ಅಭಿಪ್ರಾಯ ಯಾವ ರೀತಿ ಇದೆ ಸರ್? ನೋಡ್ರಿ, ಡೆಫಿನೆಟ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ನೋಡ್ರಿ, ಜಿಲ್ಲೆಗೆ ಒಂದ್ ಏನೋ ಸ್ಥಾನಮಾನ ಸಿಗ್ತೈತೆ ಅಂದಾಗ ವಿ ಹ್ಯಾವ್ ಟು ಸಪೋರ್ಟ್ ಹಿಮ್. ಅದ್ರಾಗ ಏನ್ ಪ್ರಶ್ನೆ ಇಲ್ಲ. ಬಟ್ ಅದಂತದ್ ಏನಾದ್ರು ಅವ್ರು ಕೂಡ ಕೊನೆಗೆ ಮೊನ್ನೆ ಹೇಳಿದಾರ ಅವ್ರು, ಹೈಕಮಾಂಡ್ ಏನ್ ಡಿಸಿಷನ್ ತಗೋತೈತಿ. ಏನ್ ಆಸೆ ಪಡೋದ್ರಾಗ ಏನ್ ತಪ್ಪಿಲ್ಲ. ಆಸೆ ಪಡೋಣಕ್ಕಿಂತ ಯಾರ ಪಕ್ಷಕ್ಕೆ ದುಡ್ದಾರ ಯೂಶುವಲಿ ಎಲ್ಲರಿಗೂ ಅಪೇಕ್ಷೆ ಇರ್ತೈತಿ. ಮತ್ ಅದಾಗ ಏನು ಮತ್ ನೋಡ್ರಿ, ಏನ್ ಲಾಸ್ ಇಲ್ಲಲ್ಲ. ನಮ್ ಜಿಲ್ಲೆಯವ್ರು ಯಾವ್ದಾರ ಉನ್ನತ ಹೋದ್ರ ಏನಾರ ನುಕ್ಸಾನ್ ಐತಿ ನಮ್ಗೆ? ಮತ್ ನಮ್ಗ್ ಫೈದೇನ ಐತಿ. ನಮ್ ಕ್ಷೇತ್ರಕ್ಕೆ ಏನಾರ ಅವ್ರ ಕಡೆಯಿಂದ ಬಡದಾಡಿ ಕಸ್ಕೊಂಡ್ ಬರುವಂತ ಇದನ್ ಮಾಡ್ಬೋದು. ಯಾರ ನಮ್ ಜಿಲ್ಲೆಯವರು ಈ ಪ್ರತಿನಿಧಿಸುವಂತ ಎಲ್ಲಾರು ಮುಂದ್ ಹೋಗಾಕಂದ್ರೆ ವಿಲ್ ಔಟ್ ಸಪೋರ್ಟ್ ಬೇಕಾದವ್ರು ಹೋಗ್ಲಿ.